ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಹೊಸ ಲಾಗ್ ಏನು ಅಂತ, ಇವತ್ತು ಪ್ರತಿಯೊಂದು ಗೃಹಿಣಿಯರಿಗೂ ಕೂಡ ಬೆಳೆ ಕರೆದ್ರೆ ಮನೇಲಿ ಏನು ಸಾಮಾನಿದೆ, ಏನು ಸಾಮಾನಿಲ್ಲ, ತಿಂಗಳು ಕೊನೆ ಆಗ್ತಾ ಇದ್ದ ಹಾಗೆ ನಾವು ಸಾಮಾನು ತಂದು ಒಂದು ತಿಂಗಳಾಗಿರುತ್ತೆ ಅಥವಾ 20 ದಿನ ಆಗಿರುತ್ತೆ. ಆವಾಗ ಕೆಲವೊಂದು ಪದಾರ್ಥಗಳು ಮುಗ್ದಿರುತ್ತೆ, ಎಲ್ಲನೂ ನೋಡ್ಕೊಳ್ತಾ ಇರಬೇಕು. ಇವತ್ತು ನಾನು ಅದೇ ಕೆಲಸ ಮಾಡ್ತಾ ಇರೋದು. ಏನೇನು ಖಾಲಿಯಾಗಿದೆ ಅಂದರೆ ಆಲ್ಮೋಸ್ಟ್ ಸಾಮಾನ್ಯವಾಗಿ ಎಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಫ್ರೀ ಇಲ್ಲ ತೊಗೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಖಾಲಿಯಾಗಿದೆ. ಇವಾಗ ಎಲ್ಲ ಸಾಮಾನುಗಳನ್ನ ಕೂಡ ನಾನು ಇವಾಗ ತರೋದಕ್ಕೆ ಹೋಗಬೇಕು. ಏನೇನು ಖಾಲಿಯಾಗಿದೆ ಅಂತೇಳಿ ಒಂದು ಪುಟ್ಟದಾಗ ಒಂದು ಪಟ್ಟಿನ ಮಾಡ್ಕೊಳ್ತೀನಿ ನಾನು. ಬನ್ನಿ, ನಾವು ಈ ಥರ ಒಂದು ಚೀಟಿಯನ್ನು ಬರ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ, ಯಾವುದು ಮರ್ತೋಗೋದಿಲ್ಲ ಅಂತ ಹೇಳಿ. ಮೊದಲಿಗೆ ನಾನು ಏನು ಬರಿತೀನಿ ಅಂತ ಅಂದರೆ ತೊಗರಿಬೇಳೆ ಬರಿತೀನಿ. ತೊಗರಿಬೇಳೆ ಇಲ್ಲ ಅಂದರೆ ಆಗೋದೇ ಇಲ್ಲ. ಪ್ರತಿದಿನ ಸಾಂಬಾರಿಗೆ ತೊಗರಿಬೇಳೆ ಇದ್ದೇ ಇರಬೇಕು. ಆಮೇಲೆ ಹೆಸರುಬೇಳೆ ಕೂಡ ಇರಬೇಕು. ಯಾಕಂದರೆ ಹೆಸರುಬೇಳೆನಲ್ಲಿ ನಾನು ತೊವೆನ ಮಾಡ್ತಾ ಇರ್ತೀನಿ. ಹೆಸರುಬೇಳೆ ನಂತರ ಉದ್ದಿನಬೇಳೆ, ಇದು ಕೂಡ ಅಷ್ಟೇ. ಇಡ್ಲಿ ದೋಸೆ ಮಾಡೋದಕ್ಕೆ ಆಗೋದೇ ಇಲ್ಲ ಉದ್ದಿನಬೇಳೆ ಇಲ್ಲ ಅಂದರೆ. ಜೊತೆಗೆ ಆಯಿಲ್ ಬೇಕು. ಆಯಿಲ್ ಇಷ್ಟು ಅಂತ ಏನು ಹಾಕ್ಕೊಳ್ಳೋದು ಬೇಡ, ಇದು 1 kg ಇರುತ್ತೆ, ಅದರಿಂದ ನಾನು ಹಾಕಿಲ್ಲ. ನಾನು ಆಯಿಲ್ ಕೂಡ ಅಷ್ಟೇ 2 ಲೀಟ್ರ್ ತಂದುಬಿಡ್ತೀನಿ. ಇದ್ರ ಜೊತೆಗೆ ಶಾವಿಗೆ, ಪಟ್ಟಿ ಉದ್ದ ಬೆಳೀತಾ ಇದೆ. ಬನ್ಸಿ ರವೆ ಉಪ್ಪಿಟ್ಟು, ಅವರೆಕಾಳೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಶಾಂಪು ಆಯಿತು, ಸಕ್ಕರೆ ಆಯಿತು, ಸಾಸಿವೆ ಆಯಿತು, ಸೋಂಪು, ಬೆಲ್ಲ, ಬನ್ಸಿ ರವೆ ಎಲ್ಲ ಆಯಿತು. ಇನ್ನೇನಿದೆ ನೋಡ್ತೀನಿ. ಜೀರಿಗೆ ಅಂತೂ ತುಂಬ ಇರಬೇಕು. ಕಡಲೆಕಾಯಿ ಬೀಜ, ಚಿತ್ರಾನ್ನ ಇದೆಲ್ಲ ಮಾಡ್ತಾಗಬೇಕು. ಅಮ್ಮನ ಮನೇಲಿ ತಂದಿದ್ದೆಲ್ಲ ಮುಗಿಸ್ಬಿಟ್ಟೆ, ಹುರಿದಿಟ್ಟಿದ್ದೆ, ಮುಗಿಸ್ಬಿಟ್ಟೆ. ಅದನ್ನು ಅಮ್ಮ ಕೊಡೋವರೆಗೂ ತಂದಿಟ್ಕೊಳ್ತೀನಿ. ಒಂದು ಸ್ವಲ್ಪ ತರ್ತೀನಿ ಅಷ್ಟೇ. ಕಡಲೆಕಾಯಿ ಬೀಜ ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು, ಬೇಕಾದಷ್ಟು ಸಾಮಾನುಗಳು. ಇಷ್ಟೆಲ್ಲ ಖಾಲಿಯಾಗಿತ್ತು, ಇಷ್ಟನ್ನು ಪಟ್ಟಿ ಮಾಡ್ಕೊಂಡಿದ್ದೀನಿ. ನೋಡಿ, ಸಾಮಾನು ಪಟ್ಟಿ ಮಾಡಿದ್ದು ಎಲ್ಲ ಆಯಿತು, ಎಲ್ಲ ಬರ್ಕೊಂಡಿದ್ದೀನಿ. ಈ ಥರ ಮಾಡಿ ನೀವು ಈಸಿ ಆಗುತ್ತೆ. ಯಾವುದ್ಯಾವುದು ಮನೆಯಲ್ಲಿಲ್ಲ ಅದನ್ನು ಪಟ್ಟಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಮಾನು ತರೋದಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಾವು ಅಲ್ಲಿ ಹೋಗಿ ನಿಂತ್ಕೊಂಡು ಇನ್ನೂ ಏನು ಬೇಕಾಗಿತ್ತು ಅಂತೇಳಿ ಯೋಚನೆ ಮಾಡ್ತೀವಲ್ವ. ಅದ್ರ ಬದಲು ಈ ಥರ ಪಟ್ಟಿಯನ್ನು ರೆಡಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ತರೋದಕ್ಕೆ. ಈಗ ಬನ್ನಿ, ಇದೆಲ್ಲ ರೆಡಿ ಆಯಿತು. ಈಗ ನಾನು ಮಾಲ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ಎಲ್ಲ ಸಾಮಾನುಗಳನ್ನೆಲ್ಲ, ಗ್ರೋಸರೀಸ್ ಏನು ಬೇಕು, ಈ ತಿಂಗಳ ಒಂದು ಗ್ರೋಸರೀಸ್ ಏನೇನು ಬೇಕು ಎಲ್ಲನೂ ತಗೊಂಡು ಬರೋಣ. ಎಲ್ಲ ತಗೊಂಡು ಬಂದಮೇಲೆ ನಾನು ಸಿಗ್ತೀನಿ. ಅಂದರೆ ಮಾಲಲ್ಲೂ ಕೂಡ ವಿಡಿಯೋ ಮಾಡಿದ್ರೆ ನನ್ನ ಮಗಳು ಆ ವಿಡಿಯೋ ಕೂಡ ಬರುತ್ತೆ. ಬನ್ನಿ, ಹೋಗಿದ್ದು ಬರೋಣ. ನೋಡಿ, ನಾನು ಇವಾಗ ಮಾಲ್ಗೆ ಬಂದಿದ್ದೀನಿ. ನಾನು ನನ್ನ ಮಗಳು ಇಬ್ಬರು ಬಂದಿದ್ದೀವಿ. ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಮಗಳೇನೆ. ಅಮ್ಮ ಮಾಡಿಕೊಡ್ತೀನಿ ವೀಡಿಯೋನ ಅಂತ ಅಂದು, ಮಾಡಮ್ಮ ಅಂತ ಅಂದೆ. ನಾನು ಸಾಮಾನ್ಯ ಹೊರಗಡೆ ಎಲ್ಲೋದ್ರೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ, ಒಂದು ಕೈನಲ್ಲಿ ವೀಡಿಯೋ ಮಾಡ್ಕೊಂಡು ತಗೊಳ್ಳೋಕ್ಕಾಗಲ್ಲ ಅಂತ ಈಗ ಸಾಮಾನೆಲ್ಲ ತೊಗೊಳ್ತಾ ಇದ್ದೀನಿ. ನೋಡಿ, ಒಂದೊಂದಾಗಿ ಜಾಸ್ತಿ ಆಗಿತ್ತು. ಒಂದು ಇದನ್ನು ತೊಗೊಂಡು ಬಂದೆ, ಹಾಕ್ಕೊಳ್ಳೋದಕ್ಕೆ ಇರಲಿ ಅಂತ ಬುಟ್ಟಿಯನ್ನು ಎತ್ಕೊಂಡು ಬಂದೆ. ನೋಡಿ, ಇವಾಗ ಅದಕ್ಕೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಸಾಮಾನುಗಳನ್ನ ತೊಗೊಂಡಿದ್ದೆಲ್ಲ. ಈ ರೀತಿ ಬಂದು ಒಂದು ಸಲ ತೆಗೆದಿಟ್ಕೊಂಬಿಟ್ರೆ ಮನೆಯಲ್ಲಿ ಈಸಿ ಆಗುತ್ತೆ ಅಂತೇಳಿ ನಾನು ಯಾವಾಗಲೂ ಇದೇ ಥರನೇ ತೊಗೊಂಡು ಬರ್ತೀನಿ. ಒಂದೊಂದು ಸಲ ಸಂತೆಪೇಟೆಗೆ ಹೋಗಿ ತೊಗೊಂಡು ಬರ್ತೀನಿ ಸಾಮಾನು. ಒಂದೊಂದು ಸಲ ಹೋಗೋಕ್ಕಾಗಿಲ್ಲ ಅಂದಾಗ ಈ ರೀತಿ ಹತ್ರ ಇದೆ ಮಾಲು ನನಗೆ, ಅದಕ್ಕೆ ನಾನು ಮಾಲ್ಗೆ ಬಂದುಬಿಡ್ತೀನಿ, ಈಸಿ ಆಗುತ್ತೆ ಅಂತ. ಇಲ್ಲ ಅಂತ ಅಂದರೆ ಒಂದು ದಿನ ಪೂರ್ಣ ವೇಸ್ಟ್ ಮಾಡಿರ್ತೀವಿ ನಾವು ಸಿಟಿಗೆ ಹೋಗಿ, ಸಂತೆಪೇಟೆಗೆ ಹೋಗಿ ಎಲ್ಲನೂ ತೊಗೊಂಡು ಬರೋ ಅಷ್ಟೊತ್ತಿಗೆ. ನೋಡಿ, ಒಂದೊಂದಾಗೆಲ್ಲ ತೊಗೊಳ್ತಾ ಇದ್ದೀನಿ ಏನೇನು ಬೇಕು ಅಂತ ಹೇಳಿ. ನೋಡಿದ್ರಲ್ಲ, ಮಾಲ್ಗೆ ಹೋಗಿದ್ದು
ಜಾಸ್ತಿ ವಿಡಿಯೋ ಏನು ಮಾಡಿಲ್ಲ, ನನ್ನ ಮಗಳು ವಿಡಿಯೋ ಮಾಡಿದ್ದು. ಇವಾಗ ಬನ್ನಿ ಏನೇನು ತಗೊಂಡು ಬಂದೆ. ಇವಾಗ ಅದರಲ್ಲಿರೋದು ಪಟ್ಟಿನಲ್ಲಿ ಇರೋದೆಲ್ಲ ತಗೊಂಡು ಬಂದಿದ್ದೀನ, ಏನು ನೋಡೋಣ ಬನ್ನಿ. ಫುಲ್ ಒಂದು ಚೀಲಕ್ಕೆ ಹಾಕಿ ಕೊಟ್ಟಿದ್ದಾರೆ, ನಾವು ಆಟ ಮಾಡಿಕೊಂಡು ತಗೊಂಡು ಬಂದೆ ನಾನು. ಆದರೆ ಒಬ್ಬಳೆ ಮಾತ್ರ ಹೋಗೋಕ್ಕಾಗಲ್ಲ. ನಾನು ಯಾವತ್ತೂ ಶಾಪಿಂಗ್ ಮಾಡಬೇಕಾದ್ರೆ ನನ್ನ ಮಗಳು ಯಾರಾದರೂ ಜೊತೆಗಿಲ್ಲದೆ ಮಾತ್ರ ಶಾಪಿಂಗ್ ಮಾಡಲ್ಲ. ಬನ್ನಿ ಏನೇನು ತಂದಿದ್ದೀನಿ ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ. ಎಲ್ಲ ಬಂದಿದೆ, ಯಾವುದು ಮಿಸ್ ಆಗಿಲ್ಲ. ಸಕ್ಕರೆ 1 kg ತೊಗೊಂಡಿದ್ದೀನಿ, ಸಾಕು. ಇನ್ನೊಂದು ಸ್ವಲ್ಪ ಇದೆ ಡಬ್ಬದಲ್ಲಿ, ಅದಕ್ಕೆ ಇದನ್ನು ಹಾಕ್ಕೊಳ್ತೀನಿ. ಶಾವಿಗೆ SRK ತೊಗೊಂಡು ಬಂದಿದ್ದೀನಿ. ಬ್ಯಾಮಿನ ತರೋಣ ಅಂದ್ಕೊಂಡು ಹೋದೆ, SRKನೇ ತೊಗೊಂಡು ಬಂದೆ. ಇದು ಉಪ್ಪಿಟ್ಟಿಗೆ ಮತ್ತು ಪಾಯಸಕ್ಕೂ ಕೂಡ ಚೆನ್ನಾಗಿರುತ್ತೆ, ಎರಡಕ್ಕೂ ಹಾಕ್ಕೊಳ್ತೀನಿ. ನನಗೆ ಇದು ಅಡ್ಜಸ್ಟ್ ಆಗುತ್ತಿದೆ. SRK ಚೆನ್ನಾಗಿರುತ್ತೆ ಅಂತ ಉಪ್ಪಿಟ್ಟಿಗೆ. ಶಾಂಪು ತಂದಿದ್ದೀನಿ. ನಾನು ಅಂಟುವಾಳದ ಕಾಯಿನ ಜಾಸ್ತಿ ಹಾಕ್ತಾ ಇರ್ತೀನಿ ತಲೆಗೆ. ಶಾಂಪೂನ ಹೆಚ್ಚಿಗೆ ಯೂಸ್ ಮಾಡ್ತಾ ಇರಲ್ಲ, ಆದರೂ ತಂದಿಟ್ಬಿಟ್ಟಿರ್ತೀನಿ. ಬೇಕು ಅಂದಾಗ ಹೊರಗಡೆ ಹೋಗೋಕ್ಕಾಗಲ್ವಲ್ಲ, ಅದರಿಂದ ತಂದ್ಕೊಳ್ತೀನಿ. ಅದು ಅಂಟುವಾಳದ ಕಾಯ್ದು ವಿಡಿಯೋ ಕೂಡ ಮಾಡ್ತೀನಿ. ಇದು ಟಿಶ್ಯೂ ಮಾತ್ರ ನನ್ನ ಮಗಳು ಮಾತ್ರ ಅಡುಗೆ ಮನೆಗೆ ಮತ್ತು ರೂಮ್ಗೆ ಎಲ್ಲ ಕಡೆ ಇದನ್ನು ತಂದು ಇಟ್ಬಿಟ್ಟಿರ್ತಾಳೆ, ಅದಕ್ಕೆ ಬೇಕಾಗ್ತಾ ಇರುತ್ತೆ ಅಂತ. ಇದು ತೊಗರಿಬೇಳೆ ಇಲ್ಲಾಂದರೆ ಆಗೋದೇ ಇಲ್ಲ. ಈ ಸಲ ಮಸೂರು ದಾಲ್ ತಂದಿಲ್ಲ ನಾನು, ಯಾಕಂದರೆ ಮಸೂರು ದಾಲ್ ಇನ್ನೂ ಅರ್ಧ kg ಹಾಗೆ ಇದೆ, ಅದರಿಂದ ಮಸೂರು ದಾಲನ್ನು ತಂದಿಲ್ಲ. ಬರೀ ತೊಗರಿಬೇಳೆ ಮಾತ್ರ ತಂದಿದ್ದೀನಿ. ಹೆಸರುಬೇಳೆ ಮಾತ್ರ ಬೇಕೇ ಬೇಕು, ಯಾಕಂದರೆ ತೊವೆ ಚಪಾತಿ ಜಾಸ್ತಿ ಮಾಡ್ತಾ ಇರ್ತೀನಿ. ಹೆಸರುಬೇಳೆ ತೊವೆ ಚಪಾತಿ ತಿನ್ನೋದು ಅಂತಾದರೆ ನನ್ನ ಮಗಳಿಗೆ ತುಂಬಾ ಇಷ್ಟ, ಅದರಿಂದ ತಗೊಂಬಂದಿದ್ದೀನಿ. ಅದು ಈ ತಿಂಗಳಂತೂ ಇದು 15 ದಿನಕ್ಕೆ ಮುಗಿದೋಗುತ್ತೆ, ಇದು 1 ತಿಂಗಳಂತೂ ಬರಲ್ಲ. ಯಾಕಂದರೆ ಇವಾಗ ನಾನು ಪೊಂಗಲನ್ನು ಜಾಸ್ತಿ ಮಾಡ್ತೀನಿ. ಸ್ವೀಟ್ ಪೊಂಗಲ್ ಇರ್ಬೋದು, ಖಾರ ಪೊಂಗಲ್ ಇರ್ಬೋದು, ಈ ಚಳಿಗಾಲದಲ್ಲಿ ತುಂಬ ಮಾಡ್ತೀನಲ್ಲ, ಅದಕ್ಕೆ ಜಾಸ್ತಿನೇ ತೊಗೊಂಬಂದಿದ್ದೀನಿ. ಇದು 15 ದಿನ ಸಾಕಿದ್ದು, ಇಷ್ಟು ಬರುತ್ತೆ ಅಷ್ಟೇ. ಎಣ್ಣೆ ಕೂಡ 2 ಲೀಟ್ರನ್ನೇ ತೊಗೊಂಡು ಬಂದಿದ್ದೆ. ಒಂದು ಆಗಲೇ ಬಾಕ್ಸ್ಗೆ ಹಾಕಿದ್ದೀನಿ ಎಣ್ಣೆನ. ಇದು ಜೀರಿಗೆ ಸಾಕು, ಇದು 1 ತಿಂಗಳಿಗೆ ಒಗ್ಗರಣೆಗೆ ಮತ್ತು ಏನಕ್ಕಾದರೂ ಬೇಕಾಗ್ತಾ ಇರ್ತದೆ ನನಗೆ. ತಿಳಿ ಸಾಂಬಾರು ಮಾಡ್ತೀನಿ, ರಸಮ್ ಮಾಡ್ತಾ ಇರ್ತೀನಿ, ಅದಕ್ಕೆಲ್ಲ ಜೀರಿಗೆ ಬೇಕೇ ಬೇಕು. ಒಗ್ಗರಣೆಗೆಲ್ಲ ಜೀರಿಗೆ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಇದೆ, ಅದ್ರ ಜೊತೆಗೆ ಇದು ಸರಿ ಹೋಗುತ್ತೆ. ಅವಲಕ್ಕಿ ನಾನು ಪಟ್ಟಿ ಮಾಡಬೇಕಾದ್ರೆ ಮರೆತು ಬಿಟ್ಟಿದ್ದೆ ಅವಲಕ್ಕಿ ಹಾಕೋದನ್ನು. ಆದರೆ ನನ್ನ ಮಗಳು ಮರ್ತಿರ್ಲಿಲ್ಲ, ಅವಲಕ್ಕಿ ಹಾಕಿಲ್ಲ ಅಮ್ಮ ಅಂತಂದ್ರೆ, ಸರಿ ತಗೊಳಮ್ಮ ಅಂತೇಳಿ 1 kg ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ಬೇಕಾಗ್ತಾ ಇರುತ್ತೆ. ಎಲ್ಲನೂ ಟ್ರೈ ಮಾಡ್ತೀನಿ, ಒಂದೇ ರೀತಿಯ ಆಹಾರನ ನಾನು ಬಳಸಲ್ಲ. ಇದೊಂದು ಸ್ವಲ್ಪ ಕಡಲೆ ಹಿಟ್ಟು ತಂದಿದ್ದೀನಿ, ಜಾಸ್ತಿ ತಂದಿಲ್ಲ, ನಾನೇನು ತೇಲ್ಸೋದಿಲ್ಲ. ಇರಲಿ ಒಂದು ಸ್ವಲ್ಪ ಈ ಚಳಿಗೆ ಏನಾದರೂ ಬಜ್ಜಿ ಏನಾದರೂ ಮಾಡಿಕೊಂಡ್ರೆ ಅಂತೇಳಿ ತಂದಿದ್ದೀನಿ. ಇದು ಮೆಂತ್ಯ ಕೂಡ ಖಾಲಿಯಾಗಿತ್ತು. ಮೆಂತ್ಯ ಮಾತ್ರ ಒಂದ್ಸಲಿ ತುಂಬಾ ತೊಗೊಂಡು ಬಂದುಬಿಟ್ಟಿದೆ ಮೆಂತ್ಯನ ನಾನು. ಅದೇನಾಯಿತು ಅಂದರೆ ಒಂದು 7-8 ತಿಂಗಳು ನಾನು ಮೆಂತ್ಯ ತರಲೇ ಇಲ್ಲ, ಇವಾಗ ತೊಗೊಂಡು ಬಂದಿದ್ದೀನಿ. ಮೆಂತ್ಯ ಇದ್ದರೆ ಮೆಂತ್ಯ ದೋಸೆಯನ್ನು ಮಾಡ್ತಾ ಇರ್ತೀನಲ್ಲ ನಾನು, ಅದಕ್ಕೆ ಬೇಕಾಗುತ್ತೆ. ಇದು ಚೆರ್ರಿ ತಗೊಂಡು ನೋಡೆ ನನ್ನ ಮಗಳು. ಸೋಂಪು ಅಷ್ಟೇ, ಸೋಂಪು ಮನೇಲಿತ್ತು, ಅದಕ್ಕೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ಗೆ ಅಂತ ಇಷ್ಟು ತೊಗೊಂಬಂದಿದ್ದೀನಿ. ಇನ್ನೊಂದ್ಸಲ ಸಾಮಾನೆಲ್ಲ ತರುವಾಗ ಬೇರೆ ಜಾಸ್ತಿ ಹಾಕ್ಕೊಂಡು ತರೋಣ ಅಂತ, ಅದು ಸಾಕು ಅಂತ. ಕಡಲೆನೂ ಅಷ್ಟೇ, ಈ ಒಂದು ಸ್ವಲ್ಪ ದಿನಕ್ಕೆ ಸಾಕು ಕಡಲೆ. ನಾನು ಚಟ್ನಿಗೆಲ್ಲ ಕಡಲೆ ಹಾಕಲ್ಲ, ನಾನು ಹಾಗೆ ಮಾಡ್ತಾಯಿರ್ತೀನಿ. ಕೋಕೋನಟ್ ಚಟ್ನಿನೇ ಮಾಡ್ತೀನಿ, ಕಡಲೆ ಏನು ಜಾಸ್ತಿ ಯೂಸ್ ಮಾಡಲ್ಲ. ಇಷ್ಟು ಸಾಕಾಗುತ್ತೆ ನನಗೆ. ಉದ್ದಿನಬೇಳೆನೂ ಅಷ್ಟೇ 1 kg ತಂದಿದ್ದೀನಿ. ಬೇಕು, ಇದೆಲ್ಲ ಅರ್ಧ kg ತಂದರೆಲ್ಲ ಒಂದೊಂದು ಸಲ ಅಡ್ಜಸ್ಟ್ ಆಗಲ್ಲ, ಯಾಕೆಂದರೆ ಇಡ್ಲಿ ದೋಸೆ ಜಾಸ್ತಿ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಬೇಕು ಅಂತೇಳಿ 1 kgನೇ ಹಾಕ್ಕೊಬಿಡ್ತೀನಿ ನಾನು. ಇದು ಸಾಸಿವೆ ಕೂಡ ಸಾಕಿ, ಇಷ್ಟಾದರೆ ಸಾಕು. ಏನಾದರೂ ಗೊಜ್ಜು ಮಾಡಿದ್ರೆ, ಪುಳಿಯೋಗರೆ ಗೊಜ್ಜು ಮಾಡಿದ್ರೆ ಸಾಸಿವೆ ಬೇಕಾಗುತ್ತೆ. ಇನ್ನೂ ಸ್ವಲ್ಪ ಸಾಸಿವೆ ಮನೇಲಿ ಇರೋದ್ರಿಂದ ಇಷ್ಟು ಸಾಕಾಗುತ್ತೆ. ಸಣ್ಣ ಸಾಸಿವೆ ಸಿಕ್ಕಿದೆ ನನಗೆ, ದಪ್ಪ ಇರೋಂಥ ಸಾಸಿವೆನ ನಾನು ಇಷ್ಟಪಡಲ್ಲ.
ಕಡಲೆಕಾಯಿ ಬೀಜ ನಾನು ಹೇಳಿದ್ನಲ್ಲ, ಕಡಲೆಕಾಯಿ ಬೀಜ ಒಂದು ಸ್ವಲ್ಪನೇ ಹಾಕಿದ್ವಿ. ಇಷ್ಟಿರಲಿ ಅಂತ, ಬೇಡ ಅಂತ ಅಂದರೆ ಇಲ್ಲಮ್ಮ ತಗೊಳಮ್ಮ ನೀನು ಚಿತ್ರಾನ್ನಕ್ಕೆ ನಾನು ಬೇಕಾಗ್ತಾ ಇರುತ್ತೆ ಅಂದ್ಬಿಟ್ಟು ತಗೊಂಬಂದೆ. ಅಮ್ಮ ಕೊಡ್ತಾರೆ ಅಂದ್ಬಿಟ್ಟು ನಾನು ತರಕ್ಕೆ ಹೋಗಲ್ಲ. ಬೆಲ್ಲ ನೋಡಿ 1 kg ತಂದುಬಿಡ್ತೀವಿ. ಬೆಲ್ಲ ಮಾತ್ರ ಕಡಿಮೆ ತರಲ್ಲ, ಯಾಕೆಂದರೆ ಭಾಳಷ್ಟು ನಾನು ಬೆಲ್ಲನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಇವಾಗಂತೂ ಯೂಸ್ ಮಾಡ್ಬೋದು ಚೆನ್ನಾಗಿ, ಚಳಿ ಇರೋದ್ರಿಂದ ಇನ್ನೂ 2-3 ತಿಂಗಳು ಚೆನ್ನಾಗಿ ಬೆಲ್ಲನ ಬಳಸ್ಬೋದು. ಪೊಂಗಲೆಲ್ಲ ಮಾಡೋದಕ್ಕೆ ಬೇಕಲ್ವಾ ಅಂಥೇಳಿ ನಾವು ಪ್ರತಿ ಸಲ ಗ್ರೋಸರಿ ಸಾಮಾನು ತಂದಾಗಲೂ ಅಷ್ಟೇ 1 kg ಬೆಲ್ಲನ ತೊಗೊಂಬಂದ್ಬಿಡ್ತೀನಿ. ಈ ಸಲ ತುಂಬ ಬೆಳ್ಳಿದೆ, ಬಿಳಿ ಬೆಲ್ಲ ತಿನ್ನಬಾರ್ದು ಅಂತಾರೆ, ಆದರೂ ಕೂಡ ಬೆಳಗಿರೋದು ಸಿಕ್ಕಿದೆ, ಚೆನ್ನಾಗಿದೆ, ಕಲ್ಲಿಲ್ಲ ಏನಿಲ್ಲ, ಸೋಸಬೇಕು ಅನ್ನೋಂಗಿರಲ್ಲ, ಆ ರೀತಿ ಬೆಲ್ಲನ ನೋಡಿ ನಾನು ತೊಗೊಂಡ್ಬಂದಿದ್ದೀನಿ. ನೋಡಿ ಇಷ್ಟು ಐಟಮ್ಸನ್ನು ನಾನು ಇವತ್ತು ತೊಗೊಂಡ್ಬಂದಿದ್ದೀನಿ. ಇನ್ನೂ ಒಂದಿದೆ, ಈ 3 ಬಿಟ್ಬಿಟ್ಟಿದ್ದೆ. ತುಪ್ಪ ಮಾತ್ರ ಇರಲೇಬೇಕು, ತಿಂಗಳಿಗೆ ಅರ್ಧ kg ಖಾಲಿ ಆಗಿಬಿಡುತ್ತೆ. ಇದು ಇಷ್ಟು ಎಲ್ಲದಕ್ಕೂ ಬೇಕು ತುಪ್ಪ, ಪ್ರತಿಯೊಂದಕ್ಕೂ, ಊಟಕ್ಕೂ ಬೇಕು, ತಿಂಡಿ ಮಾಡಲಿಬೇಕು, ಇಡ್ಲಿ ಮಾಡಲಿಬೇಕು, ದೋಸೆ ಮಾಡಲಿ, ಎಲ್ಲದಕ್ಕೂ ತುಪ್ಪ ಬೇಕು. ತುಪ್ಪ ತಿನ್ನೋದ್ರಿಂದ ಯಾರು ದಪ್ಪ ಆಗಲ್ಲ. ದಪ್ಪ ಆಗ್ತೀವಿ ಅಂತ ಹೇಳಿ ಭಯ ಪಡಬೇಡಿ, ತುಪ್ಪ ತಿನ್ನಿ. ತುಪ್ಪ ಗುಡ್ ಕೊಲೆಸ್ಟ್ರಾಲ್ ಇದು, ಅದರಿಂದ ಬ್ಯಾಡ್ ಕೊಲೆಸ್ಟ್ರಾಲನ್ನು ತೆಗೆದಾಕುತ್ತೆ. ಅದರಿಂದ ಎಲ್ಲ ಸಣ್ಣ ಆಗ್ತಾರೆ, ದಪ್ಪ ಅಂತೂ ಯಾರೂ ಆಗಲ್ಲ. ತುಂಬ ಒಳ್ಳೆಯದು. ನಮ್ಮ ಮೆದುಳನ್ನು ತಲುಪುವಂತಹ ಶಕ್ತಿ ಇರೋದು ಇದಕ್ಕೇ. ಬೇರೆ ಆಯಿಲ್ಗಳು ಅಷ್ಟು ಸುಲಭವಾಗಿ ಹೋಗಿ ಮೆದುಳನ್ನು ಬೇಗ ತಲುಪೋದಿಲ್ವಂತೆ. ತುಪ್ಪ ತಿಂದರೆ ಮೆದುಳಿಗೆ ಬೇಗ ಹೋಗುತ್ತೆ ಅಂತ. ಮೆದುಳಿನ ಆರೋಗ್ಯ ಯಾವುದರಿಂದ ಚೆನ್ನಾಗಿರುತ್ತೆ ಅಂದರೆ ಈ ತುಪ್ಪದಿಂದ. ನೋಡಿ ಬನ್ಸಿರೋದು ಒಂದು ಅರ್ಧ kg ತೊಗೊಂಡ್ಬಂದಿದ್ದೀನಿ. ಅಷ್ಟೇ ಅಲ್ಲ, ಜಾಮೂನ್ ಪ್ಯಾಕೆಟ್ ಒಂದು, ಮಾಡ್ಕೊಳ್ಳೋಣ. ಸ್ವೀಟ್ ಅಂದರೆ ಯಾವುದು ಇಷ್ಟಪಡಲ್ಲ ನನ್ನ ಮಗಳು, ಜಾಮೂನ್ ಒಂದು ಇಷ್ಟಪಡ್ತಾ ಇರ್ತಾಳೆ. ನೋಡಿ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ನೋಡಿದ್ರಿ ಅಲ್ವಾ ಇವತ್ತು ಈ ತಿಂಗಳ ಒಂದು ಗ್ರೋಸರಿ ಯಾವ ರೀತಿ ನಾನು ಶಾಪಿಂಗ್ ಮಾಡಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಮಾಡ್ತೀರಾ, ಎಲ್ಲ ಲಿಸ್ಟ್ ಹಾಕ್ಕೊಂಡು ಹೋಗಿನೇ ತಗೊಂಡು ಬರ್ತೀರಾ ಏನು ಅನ್ನೋದನ್ನು ನೀವು ತಿಳಿಸಿ. ನೋಡಿ ಇಷ್ಟು ನಾನು ಲಿಸ್ಟ್ ಹಾಕ್ಕೊಂಡು ಹೋಗಿದ್ದೆ, ಆದರೂ ಕೂಡ ಒಂದೊಂದು ಮಿಸ್ ಆಗಿತ್ತು. ಯಾವುದು ಅಂದರೆ ತುಪ್ಪ ಮಿಸ್ ಆಗಿತ್ತು, ಮತ್ತು ಇನ್ನೂ 1-2 ಪದಾರ್ಥಗಳು ಮಿಸ್ ಆಗಿತ್ತು, ಅವಲಕ್ಕಿ ಎಲ್ಲ ಮಿಸ್ ಆಗಿತ್ತು. ಈ ರೀತಿ ಮಿಸ್ ಆಗುತ್ತೆ. ಮಿಸ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತಂದರೆ, ಮನೆಯ ಒಳಗಡೆ ಯಾವುದಾದ್ರು ಒಂದು ಪದಾರ್ಥ ಖಾಲಿ ಆಯಿತಾ, ಖಾಲಿ ಆದ ತಕ್ಷಣವೇ ಒಂದು ಚೀಟಿ ಒಳಗಡೆ ಬರ್ಕೊಂಡ್ಬಿಡ್ಬೇಕು, ಇಂಥದ್ದು ಇವಾಗ ಖಾಲಿಯಾಗಿದೆ ಅಂತ ಹೇಳಿ. ಅದೇ ರೀತಿ ಖಾಲಿಯಾಗಿದ್ದನ್ನೆಲ್ಲ ಬರಿತಾ ಬಂದರೆ ಒಂದು ಪಟ್ಟಿ ತಾನೇ ರೆಡಿ ಆಗುತ್ತೆ. ತಕ್ಷಣಕ್ಕೆ ನಾವು ಚೆಕ್ ಮಾಡಿಕೊಂಡು ಹೋಗುವಂಥ ಅವಶ್ಯಕತೆ ಇರಲ್ಲ. ಒಂದು ಲಿಸ್ಟ್ ರೆಡಿಯಾಗಿರುತ್ತೆ ಅಲ್ವಾ, ರೆಡಿಯಾದ ತಕ್ಷಣವೇ ನಾವು ಹೋಗಿ ಸಾಮಾನುಗಳನ್ನು ತರ್ಬೋದು. ಈ ತಿಂಗಳ ಒಂದು ಡಿಸೆಂಬರ್ ತಿಂಗಳ ಗ್ರೋಸರಿ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು.